ನಮಗಾಗಿ ನಮಗೆ ಟೈಮ್ ಬೇಕಂದರೆ ನಾವು ಸ್ವಲ್ಪ ತ್ಯಾಗ ಮಾಡಲೇಬೇಕಾಗುತ್ತೆ. ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಸೊ ಈ ಥರ ನನ್ನದೇ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಥವಾ ನಮ್ಮ ಹಾಬೀಸನ್ನು ನಾವು ಮಾಡ್ಕೋಬೋದು. ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಸೊ ಯೂಟ್ಯೂಬ್ದಿಂದ ಈ ಥರ ವೀಡಿಯೋಸ್ ಮಾಡೋದಿರ್ಬೋದು. ಗೃಹಿಣಿಯರು ನಾವು ಖುಷಿಯಾಗಿದ್ದರೆ ಮನೆಯೇ ಖುಷಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತೊಂದಿಷ್ಟು ಟಿಪ್ಸನ್ನು ಶೇರ್ ಮಾಡ್ಕೊಂಡ್ರೆ ಆಯ್ತಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೆಲ್ಫ್ ಮೋಟಿವೇಟ್ ಹೇಗೆ ಹಾಕಬೇಕು ನಾವು, ಸೊ ಯಾವ ಥರ ಮ್ಯಾನೇಜ್ ಮಾಡ್ಬೋದು ನಮ್ಮ ಕೆಲಸಗಳನ್ನು, ನಮಗಾಗಿ ನಾವು ಸ್ವಲ್ಪ ಟೈಮನ್ನು ಹೇಗೆ ಕೊಡೋದು ಅಂಥೇಳಿ ಸ್ವಲ್ಪ ಹೇಳ್ಕೊತಾ ಹೋಗ್ತೀನಿ. ಮೊದಲೇದಾಗಿ ಎಕ್ಸಾಂಪಲ್ ನಂದೇ ತಗೋತೀನಿ. ನನಗೆ ಇಬ್ಬರು ಟ್ವಿನ್ಸ್ ಮಕ್ಕಳಿದ್ದಾರೆ. ಸೊ ಅವ್ರನ್ನ ನಾನು ಮ್ಯಾನೇಜ್ ಮಾಡಬೇಕು. ಮನೆಯಲ್ಲಿ ಯಾರೂ ಕೆಲಸದವ್ರಿಲ್ಲ ಮತ್ತು ಯಾರೂ ಸಪೋರ್ಟ್ ಇಲ್ಲ. ಹಾಗೆ ನಾನೇ ಮ್ಯಾನೇಜ್ ಮಾಡಬೇಕು. ಮತ್ತು ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್ ಇರೋದ್ರಿಂದ ಅವರು ಬ್ಯುಸಿಯಾಗಿರ್ತಾರೆ. ಸೊ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ಸೊ ಅದಕ್ಕೆ ಯಾವ ರೂಲ್ಸನ್ನು ನಾವು ಫಾಲೋ ಮಾಡಿದರೆ ನನಗೆ ಈಸಿ ಆಗುತ್ತೆ ಅಂತಂತೇಳಿ ನಾನು ಸೆಲ್ಫ್ ಮೋಟಿವೇಟ್ ಹೇಗೆ ಮಾಡ್ಕೋತೀನಿ ಅಂಥೇಳಿ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯ್ತು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲೇದಾಗಿ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ನಾವು ಬೆಳಗ್ಗೆ ಏಳಬೇಕಾಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ರುಟೀನ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ನಮ್ಮದು ಆ ಟೈಮ್ದಾಗೆ ನಮ್ಮದು ಪವರ್ ಪ್ಯಾಕ್ ಅಂತ ಹೇಳ್ಬೋದು. ಅಷ್ಟು ನಮ್ಮ ಹತ್ರ ಎನರ್ಜಿ ಇರುತ್ತೆ. ನಾವು ಅಷ್ಟು ಬೇಗ ನಮ್ಮ ಕೆಲಸಗಳನ್ನು ನಾವು ಆರಾಮಾಗಿ ಅಷ್ಟು ತೊಂದರೆ ಇಲ್ಲಾರ್ದೇ ನಾವು ಈಸಿಯಾಗಿ ಕಡಿಮೆ ಟೈಮ್ನಲ್ಲಿ ನಾವು ಮುಗಿಸ್ಕೋಬಹುದು. ಸೊ ಹಾಗಾಗಿ ನಾವು ಫಸ್ಟ್ ಅರ್ಲಿ ಮಾರ್ನಿಂಗ್ ರೂಟೀನನ್ನು ನಾವು ಸ್ವಲ್ಪ ರೂಢಿ ಮಾಡ್ಕೋಬೇಕಾಗುತ್ತೆ. ಸೊ ಸೆಕೆಂಡ್ ಬಂದು ಕ್ಲೀನಪ್. ಸೊ ನಾವು ಹಿಂದಿನ ದಿನವೇ ನಾವು ಕ್ಲೀನಿಂಗ್ ಏನು ಮಾಡ್ಬೋದು, ಇವತ್ತು ಏನೈತಿ ಕ್ಲೀನಿಂಗ್ ಅಂತ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಇದ್ದರೆ, ಸೊ ನಮ್ಮ ಬೆಳಗ್ಗೆ ಎದ್ದಾಗ ನಾವು ನೆಕ್ಸ್ಟ್ ಏನೇನು ಕೆಲಸ ಐತೆ ಅಂತೇಳಿ ನಿಮಗೆ ಯೋಚನೆ ಮಾಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಟಿಪ್ ಬಂದು ಕುಕ್ಕಿಂಗ್. ಸೊ ನಾನು ನಾಳೆ ಯಾವ ಥರ ಅಡುಗೆ ಮಾಡ್ತೀನಿ, ಏನು ಅಡುಗೆ ಐತಿ ಅಂತೇಳಿ ಸ್ವಲ್ಪ ಕ್ಲಿಯರಾಗಿ ಪಿಕ್ಚರ್ ಇದ್ದರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಮನೆಯಲ್ಲಿ ಏನೆಲ್ಲ ತರಕಾರಿ ಇದೆ, ಯಾವ ಥರ ಅಡುಗೆ ಮಾಡಬೇಕು ಅಂತೇಳಿ ನಾವು ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿದರೆ ಇನ್ನೂ ಈಸಿ ಆಗುತ್ತೆ. ಸೊ ಇವು 3 ರೂಲ್ಸನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಲೈಫ್ ತುಂಬಾ ಈಸಿ ಆಗುತ್ತೆ. ಮತ್ತು ಇದರಿಂದ ನಮ್ಮ ಟೈಮು ಸೇವ್ ಆಗುತ್ತೆ. ಆ ಟೈಮ್ ಸೇವ್ ಮಾಡಿದ್ರಿಂದ ನಮ್ಮ ಏನಾದರೂ ಎಕ್ಸ್ಟ್ರಾ ಹಾಬೀಸನ್ನು ನಾವು ಮಾಡ್ಕೋಬೋದು. ಇಲ್ಲಾಂದರೆ ಇದೇ ಮಾಡೋಷ್ಟಿಗೆ ನಮಗೆ ಟೈಮೇ ಸಾಲಲ್ಲ. ಸೊ ಎಕ್ಸ್ಟ್ರಾ ನಂಗೆ ಟೈಮ್ ಸಿಕ್ಕಿಲ್ಲ, ನಮಗೆ ಏನಾರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವೇ ಗೊಳ್ಕೋಕ್ಕಿಂತ ನಾವೇ ಬೇಜಾರು ಮಾಡ್ಕೋಕ್ಕಿಂತ ಸೊ ಈ ಥರ ಒಂದಿಷ್ಟು ಟಿಪ್ಸನ್ನು ನೀವು ನಿಮ್ಮ ಲೈಫಲ್ಲೇ ಅಳವಡಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದಿದ್ದರೆ, ಈಗ ನಾನು ಅರ್ಲಿ ಮಾರ್ನಿಂಗ್ ಎದ್ದರೆ ನನಗೆ ಟೈಮ್ ಜಾಸ್ತಿ ಸಿಗುತ್ತೆ. ಮಕ್ಕಳು ಮನ್ಕೊಂಡಿರ್ತಾರೆ. ಯಾರೋ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಒಳಗಡೆ ಮಕ್ಕಳಿದ್ದರೆ ಒಂಥರ ಸ್ಕೂಲ್ಗೆ ಹೋಗಲ್ಲ. ಸೊ ನಮ್ಮ ಮನೆಯೊಳಗೆ ನಾವು ಆ ಮಕ್ಕಳ ಹೇಳೋಕ್ಕಿಂತ ಮುಂಚೆನೇ ನಾವು ಜಾಸ್ತಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋದು ಬೆಟರ್ ಅನಿಸುತ್ತೆ. ಸೊ ಅವರು ತಾಯಂದಿರು ಬೆಳಗ್ಗೆ ಜಲ್ದಿ ಎದ್ದರೆ ಇನ್ನೂ ಒಳ್ಳೆಯದು. ಸೊ ಸೆಕೆಂಡೇ ನಾವು ಹೇಳಿದ್ನಲ್ಲ, ಸೆಕೆಂಡ್ ಟಿಪ್ ಬಂದು ಕ್ಲೀನಪ್. ಸೊ ನಾವು ಕ್ಲೀನಿಂಗ್ದು ಏನೈತೆ ಅಂತ ಮೊದಲಿಗೆ ಯೋಚನೆ ಮಾಡಿದ್ವಿ ಅಂದರೆ, ಸೊ ಯಾವುದು ಕ್ಲೀನಿಂಗ್ ಐತಿ ಅಂತೇಳಿ ಯೋಚನೆ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಸೊ ಯಾವ ಥರ ಮ್ಯಾನೇಜ್ ಮಾಡೋದು ಅಂತೇಳಿ. ಅದ್ರ ಜೊತೆಗೆ ನಮ್ಮದು ಕುಕ್ಕಿಂಗ್ ಇರುತ್ತಲ್ಲ, ಸೊ ನಮ್ಮದು ಇವತ್ತು ಕುಕ್ಕಿಂಗ್ ಜಾಸ್ತಿ ಐತಿ, ಹೆವಿ ಐತಂದಲ್ಲಿ ಕ್ಲೀನಿಂಗ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ನಮ್ಮದು ಕುಕ್ಕಿಂಗ್ ಈಸಿ ಆಗೈತಿ, ಜಲ್ದಿನೇ ಇವತ್ತು ಈಸಿ ರೆಸಿಪಿ ಐತಿ ಮುಗಿಸ್ಕೊಂಡ್ಬಿಡ್ತೀನಿ ಅಂದರೆ ಕ್ಲೀನಿಂಗ್ ನೀವು ಜಾಸ್ತಿ ಮಾಡ್ಕೋಬೋದು. ಇದರಿಂದ ನೀವು ಅಡುಗೆ ಮಾಡೋದು ಯೋಚನೆ ಮಾಡೋದು ಬೇಕಾಗಿಲ್ಲ, ಕ್ಲೀನಿಂಗು ಮನೆಯದು ಹಾಗೆ ಜೊತೆಯಾಗಿ ಹೋಗ್ತೈತಿ. ಸೊ ಹಾಗಾಗಿ ನಾನು ಇದೇ ರೂಲ್ಸನ್ನು ಫಾಲೋ ಮಾಡಿಕೊಂಡು ನಾನು ಮನೆಯನ್ನು ನೀಟಾಗಿ ಇಟ್ಕೋದಿರ್ಬೋದು, ಕುಕ್ಕಿಂಗ್ ಇರ್ಬೋದು, ನಾನು ಮಾಡ್ಕೋತಾ ಹೋಗ್ತೀನಿ. ಅಡುಗೆ ಮಾಡೋದನ್ನು ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಮನೆಯೊಳಗೆ ಮಾಡ್ತೀನಿ. ಹೊರಗಡೆ ತಿನ್ನಿಸೋದು ತರಿಸೋದು ನಾವು ಮಾಡೋದಿಲ್ಲ. ಯಾಕಂದರೆ ಮಕ್ಕಳು ಮನೆಯಲ್ಲಿ ಇರೋದರಿಂದ ಹೆಲ್ದಿ ರೂಟೀನ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಹೆಲ್ದಿ ರೂಟೀನ್ ಮ್ಯಾನೇಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಂದು ಬೆಳಗ್ಗೆ ಜಲ್ದಿ ಕೆಲಸ ಮುಗಿದ ಮೇಲೆ ಮಕ್ಕಳಿಗೆಲ್ಲ ಟಿಫನ್ ಮಾಡಿಸಿ ಸೊ ಅವ್ರಿಗೆ ಮನಸ್ತೀನಿ. ಸೊ ಈಗ ಅವ್ರು ಮನ್ಕೊಂಡ್ರೆ ನನಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಸೊ ಈ ಥರ ನನ್ನದೇ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಥವಾ ನಮ್ಮ ಹಾಬೀಸನ್ನು ನಾವು ಮಾಡ್ಕೋಬೋದು. ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಸೊ ಯೂಟ್ಯೂಬ್ದಿಂದ ಈ ಥರ ವೀಡಿಯೋಸ್ ಮಾಡೋದಿರ್ಬೋದು, ಅಥವಾ ಏನಾದರೂ ಎಕ್ಸ್ಟ್ರಾ ಎಡಿಟಿಂಗ್ ಇರ್ಬೋದು. ನಾನು ಏನರ ಎಕ್ಸ್ಟ್ರಾ ಕೆಲಸ ಮಾಡಬೇಕಂದ್ರೆ ಈ ಟೈಮ್ದಾಗ ಮಾಡ್ಕೋತೀನಿ. ಸೊ ನಮಗಾಗಿ ಸ್ವಲ್ಪ ಟೈಮ್ ಸಿಕ್ಕರೆ ನಾವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಮಗಾಗಿ ನಮಗೆ ಟೈಮ್ ಬೇಕಂದರೆ ನಾವು ಸ್ವಲ್ಪ ತ್ಯಾಗ ಮಾಡಲೇಬೇಕಾಗುತ್ತೆ. ಸೊ ಬೆಳಗ್ಗೆ ಜಲ್ದಿ ಏಳಲೇಬೇಕಾಗುತ್ತೆ. ಸೊ ಅಷ್ಟು ನಾವು ಬೆಳಗ್ಗೆ ಏಳುವ ರೂಟೀನ್ ಮಾಡಿಕೊಂಡ್ರೆ ನಮ್ಮದು ಎಲ್ಲ ಕೆಲಸನೂ ಸುಲಭವಾಗುತ್ತೆ. ಯಾರಿಗೂ ಬೈಯೋದು ಬೇಡ, ನಾವೇ
ಇರಿಟೇಟ್ ಮಾಡ್ಕೋದು ತಪ್ಪುತ್ತೆ. ಮತ್ತು ನಾವು ಇರಿಟೇಟ್ ಆದರೆ ಮಕ್ಕಳಿಗೂ ಎಫೆಕ್ಟ್ ಹಾಕೋತಾ ಹೋಗುತ್ತೆ. ಅದ್ರ ಜೊತೆಗೆ ಮನೆಯೆಲ್ಲ ವಾತಾವರಣವೂ ಎಫೆಕ್ಟ್ ಹಾಕೋತಾ ಹೋಗುತ್ತೆ. ಹಾಗಾಗಿ ಗೃಹಿಣಿಯರು ನಾವು ಖುಷಿಯಾಗಿದ್ದರೆ ಮನೆಯೇ ಖುಷಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.